ಜಸ್ಟ್ 279 ರೂಪೀಸ್ಗೆ 4 ತರ ಸ್ಟಾರ್ಟರ್, ಚಿಕನ್ ಬಿರಿಯಾನಿ, ವೈಟ್ ರೈಸ್, ರಸಮ್, ಕಾಂಪ್ಲಿಮೆಂಟರಿ ಆಗಿ ಐಸು ಮತ್ತೆ ಮೊಟ್ಟೆ ಅಂತ ಪ್ರತಿಯೊಂದುವೆ ಬಾಳೆ ಎಲೆಯಲ್ಲಿ ಅನ್ಲಿಮಿಟೆಡ್ ಆಗಿ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೀವು ಯಾವುದೇ ಬ್ರಾಂಚ್ ಅಲ್ಲಿ ಟೇಸ್ಟ್ ಮಾಡಿ ಒಂದೇ ತರ ಫ್ಲೇವರ್ ಸಿಗುತ್ತೆ. ಬಿರಿಯಾನಿ ಅಂತೂ ಟಾಪ್ ನಾಚ್ ಗುರು. ಮೇನ್ ಪಾಯಿಂಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಳ್ಳಿ, ಊಟ ಅಂತೂ ವೇಸ್ಟ್ ಮಾಡಕ್ ಹೋಗ್ಬಿಡಿ. ಇದನ್ನ ನೋಡ್ಬಿಟ್ಟು ನಾನು ವೇಸ್ಟ್ ಮಾಡ್ತೀನಿ ಅಂತ ಅನ್ಕೋತಾರೆ, ದೇವರನಿಗೆ ವೇಸ್ಟ್ ಆಗಲ್ಲ. ಪ್ರತಿಯೊಂದು ಐಟಮ್ ಖಾಲಿ ಹೋಗ್ಬಿಟ್ಟು ಅಂತಾನೆ ನಾವು ಹೊರಡೋದು. ಅಲ್ಟಿಮೇಟ್. ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ನಮ್ಮ ಏರಿಯಾ ಗೈಸ್ ರಘುನಹಳ್ಳಿ KSIT ಕಾಲೇಜ್ ಬ್ಯಾಕ್ ಗೇಟ್ ಅಲ್ಲೇ ಹೊಸದಾಗಿ ಶುರುವಾಗಿರುವಂತಹ ACK ಫ್ಯಾಮಿಲಿ ರೆಸ್ಟೋರೆಂಟ್ ಗೈಸ್. ಇವರು ಆಲ್ರೆಡಿ ನಾಗರಬಾವಿ ಮತ್ತೆ ವಿಜಯನಗರಲ್ಲಿ ಸಿಗಬಡೆ ಫೇಮಸ್. ಅದೇ ಫೋರ್ಸ್ ಅಲ್ಲಿ ಈಗ 3ನೇ ಬ್ರಾಂಚ್ ಆಗಿ ನಮ್ಮ ಏರಿಯಲ್ಲಿ ಇನ್ನೊಂದು ಔಟ್ಲೆಟ್ ನ ಶುರು ಮಾಡಿದ್ದಾರೆ. ಅನ್ಲಿಮಿಟೆಡ್ ಊಟಕ್ಕಂದ್ರೆ ಸಿಗಬಡೆ ಫೇಮಸ್ ಆಗಿರುವಂತಹ ಒಂದು ಸ್ಪಾಟ್ 349 ರೂಪೀಸ್ಗೆ ಕೊಟ್ಟಿದ್ದಂತ ಊಟನ ಈಗ ಆಫರ್ ಆಗಿ ಜಸ್ಟ್ 279 ರೂಪೀಸ್ಗೆ 4 ತರ ಸ್ಟಾರ್ಟರ್, ಚಿಕನ್ ಬಿರಿಯಾನಿ, ವೈಟ್ ರೈಸ್, ರಸಮ್, ಕಾಂಪ್ಲಿಮೆಂಟರಿ ಆಗಿ ಐಸು ಮತ್ತೆ ಮೊಟ್ಟೆ ಅಂತ ಪ್ರತಿಯೊಂದುವೆ ಬಾಳೆ ಎಲೆಯಲ್ಲಿ ಅನ್ಲಿಮಿಟೆಡ್ ಆಗಿ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಆಫರ್ ಮಧ್ಯಾಹ್ನ, ರಾತ್ರಿ, ವೀಕ್ ಡೇಸ್, ವೀಕೆಂಡ್ ಅಂತ ಪ್ರತಿ ದಿವಸನೂ ಇರುತ್ತೆ. ತಿನ್ನಕ್ ನೀವು ರೆಡಿ ಇದ್ರೆ ಸಾಕು, ಬಡ್ಸಕ್ ಅವ್ರು ಕಾಯ್ಕೊಂಡಿರ್ತಾರೆ. ನಾವು ಮಧ್ಯಾಹ್ನ ಊಟಕ್ಕೆ ಬಂದಿನಿ, ಓಣ ತಗೊಳ್ಳೋಣ, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ಮಾಡ್ತಾರೆ. ಲೈಕ್, ಶೇರ್, ಕಮೆಂಟ್ ಮರದ ಸಬ್ಸ್ಕ್ರೈಬ್ ಮಾಡಿ. ಸ್ಟಾರ್ಟ್ ಬನ್ನಿ ಹೋಣ. ಎಸ್, ಬಂದು ಸೀಟಿಂಗ್ ತಗೊಂಡಾಯ್ತು. ಬಂದಿದ್ದೇನೋ ಟೈಮ್ 1 ಗಂಟೆ. ಆಲ್ರೆಡಿ ಕಸ್ಟಮರ್ ಎಲ್ಲ ಬಂದು ತಿಂದು ಹೊಂಟೋದ್ರು. ಶೂಟ್ ಲೇಟ್ ಆಗೋಯ್ತು, ಜನನೇ ಖಾಲಿ ಹೊಡೆದ್ಬಿಟ್ರು. ಈಗ ನಮ್ಮ ಊಟ 279 ರೂಪೀಸ್ಗೆ ಕೊಡುವಂತ ಅನ್ಲಿಮಿಟೆಡ್ ಆರ್ಡರ್ ಮಾಡೋಣ, ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡೋಣ. ಬ್ರದರ್, 279 ರೂಪಾಯಿ ಊಟ ಅನ್ಲಿಮಿಟೆಡ್ ಏನೇನು ಬರುತ್ತೆ ಬ್ರೋ? 4 ತರ ಸ್ಟಾರ್ಟರ್ಸ್ ಬರುತ್ತೆ. ತಂದೂರಿ ಚಿಕನ್, ಪೆಪ್ಪರ್ ಚಿಕನ್, ಚಿಲ್ಲಿ ಚಿಕನ್, ಗುಂಟೂರು ಚಿಕನ್, ಬಿರಿಯಾನಿ ಕೊಡ್ತೀವಿ, ವೈಟ್ ರೈಸ್, ರಸಮ್ ಕೊಡ್ತೀವಿ. ಕಾಂಪ್ಲಿಮೆಂಟರಿ ಆಗಿ ಐಸ್ ಕ್ರೀಮು, ಮೊಟ್ಟೆ, ಸಲಾಡ್ ಕೊಡ್ತೀವಿ. ಇದರಲ್ಲಿ ಪೀಸ್ ರೈಸ್ ಅನ್ಲಿಮಿಟೆಡ್ ಆಗಿ ಕೊಡ್ತೀರಾ? ಹೌದು ಸರ್. ಬಾಳೆಲೆ ಊಟ, ನನಗೊಂದು ಊಟ. ಎಸ್, ಥ್ಯಾಂಕ್ ಯು. ಎಲೆ ಬಂತು. ವಾಟರ್ ಬಾಟ್ಲ್ ಎಲ್ಲ ಕಾಂಪ್ಲಿಮೆಂಟರಿ ಆಗಿ ಕೊಡಲ್ಲ. ವಾಟರ್ ಬಾಟ್ಲ್ ನಾವು ತಗೋಬೇಕು. ಭಯ್ಯ, ಐಟಮ್ ಸ್ಯಾಲೆಡ್, ಓಕೆ, ಬಸ್ ಸ್ವಲ್ಪ ಸಾಕು, ಬಸ್. ನೆಕ್ಸ್ಟ್ ಅಂಡ, ಓಕೆ. ತಂದೂರಿ ಅನ್ಲಿಮಿಟೆಡೇನಾ? ಓಕೆ ಓಕೆ, ಸೂಪರ್. ಅಯ್ಯೋ ಅಯ್ಯೋ, ಗ್ರೇವಿ ಗ್ರೇವಿ समेत ಬಂದ್ಬಿಟ್ಟು. हाँ भैया, ये क्या है? पेपर चिकन, चाइनीज आइटम. इधर में डालो. ಆರಾಮಾಗಿ ನಿಮಗೆ ಕೇಳದಷ್ಟೇ ಬಡಿಸ್ತಾರೆ. ಇಷ್ಟೇ ಕೊಡಿಸೋದು ಅಷ್ಟೇ ಅಂತಲ್ಲ, ಅಲ್ಲ, ಬೇಕಾದಷ್ಟು ಪೀಸು ಫಸ್ಟೇ ಕೂಡ ಹಾಕೊಳ್ಳಿ, ಆರಾಮಾಗಿ ಅವ್ರು ಬಡಿಸ್ತಾರೆ. ಏಕೆ ಭಯ್ಯ? ಗುಂಟೂರು ಚಿಕನ್ ಇದರ್. ಓಕೆ, ಚಿಕನ್ ಬಿರಿಯಾನಿ ಲೇಕೆ आओ. बिसी बिसी नाटी स्टाइल बिरयानी इधर डालो भैया, इधर. पीस आराम से भैया. हाँ ओके. राइस, ಐಸ್, ರಸಮ್ ಲೇಕೆ आओ. ಎಸ್, ಆರ್ಡರ್ ಮಾಡಿರೋ ಐಟಮ್ ಪ್ರತಿಯೊಂದು ಬಂತು. ಯಾವ್ಯಾವ ಐಟಮ್ ಅಂತ ನಾನು ಹೇಳ್ತೀನಿ. ಫಸ್ಟ್ ಒಂದು ಬೈಟ್ ಐಸ್ ಕ್ರೀಮ್ ತಿನ್ಕೊಳ್ಳೋಣ. ಚೆನ್ನಾಗಿದೆ, ಅದಕ್ಕೆ ಇದು ಲಿಮಿಟೆಡ್. ಲಾಸ್ಟ್ ಅಲ್ಲಿ ತಿಂದಾಗ ಮಿಲ್ಕ್ ಶೇಕ್ ಆಗ್ತಿದೆ. ಯಾವ ಐಟಮ್ ಇದೆ ಅಂತ ಹೇಳ್ತೀನಿ. ನಂತರ ಚಿಲ್ಲಿ ಚಿಕನ್ ಇಂದ ಹೋಗೋಣ. ಸಾರಿ, ಚಿಲ್ಲಿ ಚಿಕನ್ ಕನ್ಫ್ಯೂಸ್ ಆಗ್ತಿದೆ. ಪೆಪ್ಪರ್ ಚಿಕನ್, ಚೈನೀಸ್ ಪೆಪ್ಪರ್ ಚಿಕನ್ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಫಸ್ಟ್ ಗುಂಟೂರು ಚಿಕನ್, ಲೈಟ್ ಆಗಿ ಗ್ರೇವಿ ತರ ಬರುವಂತದ್ದು. ಹಂಗೆ ಈ ಕಡೆ ಬಂದ್ರೆ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ. ನೆಕ್ಸ್ಟ್ ನಾವ್ ಹೇಳಿದ್ವಲ್ಲ ಇಲ್ಲಿ ಪೆಪ್ಪರ್ ಚಿಕನ್, ಚೈನೀಸ್ ಐಟಮ್ ಇದಂಥದ್ದು. ನಾರ್ಮಲ್ ಡೀಪ್ ಫ್ರೈ ಮಾಡ್ಬಿಟ್ಟು ನಂತರ ಸಾಲ್ಟ್ ಮಾಡಿ ಕೊಡುವಂಥದ್ದು. ಹಂಗೆ ನೀವು ಈ ಕಡೆ ಬಂದರೆ ಚಿಲ್ಲಿ ಚಿಕನ್, ಇದು ಸ್ವಲ್ಪ ಗ್ರೇವಿ ಟೈಪಲ್ಲಿ ಬರುತ್ತೆ, ಬಟ್ ಚೈನೀಸಲ್ಲಿ ಬರುವಂಥದ್ದಲ್ಲ, ನಾಟಿ ಸ್ಟೈಲ್ ಬ್ಲೆಂಡ್ ಮಾಡಿ ಮಾಡುವಂಥ ಒಂದು ಚಿಲ್ಲಿ ಚಿಕನ್. ಆ್ಯಂಡ್ ಆ್ಯಸ್ ಯೂಶುವಲ್ ಇವರ USP ಐಟಮು ತಂದೂರಿ ಚಿಕನ್ನು. ಇಡೀ ಬೆಂಗಳೂರಿಗೆ ಫಸ್ಟ್ ತಂದೂರಿ ಚಿಕನ್ ಅನ್ಲಿಮಿಟೆಡ್ ಆಗಿ ಕೊಡ್ಬೋದು ಅಂತ ಪ್ಲ್ಯಾನ್ ಕೊಟ್ಟಿದ್ದೆ ಇವರು. ಸೊ ಇದನ್ನು ಅನ್ಲಿಮಿಟೆಡ್ ಆಗಿ ಕೊಡ್ತಾ ಇದ್ದಾರೆ. ಅಂಡ, ಮೊಟ್ಟೆ, ಇದಂತೂ ಕಾಂಪ್ಲಿಮೆಂಟ್ರಿ, ಪ್ರತಿಯೊಬ್ಬರಿಗೂ ಒಂದು ಬರುತ್ತೆ. ಹಾಫ್ ಬರುತ್ತೋ ಫುಲ್ ಬರುತ್ತೋ ಗೊತ್ತಿಲ್ಲ, ನಿಮ್ಗೆ ಯಾವ್ದು ಇರ್ತಾರೋ ಅದು ನೋಡಿ. ಅದಾದಮೇಲೆ ಇಲ್ಲಿ ಮಿಂಟ್ ಚಟ್ನಿ, ನಂತರ ಸ್ಯಾಲೆಡ್ ಕೊಟ್ಟಿದ್ದಾರೆ. ಹಂಗೆ ಈ ಕಡೆ ಬಂದರೆ
ಐಸು ಇದು ಕೂಡ ಕಾಂಪ್ಲಿಮೆಂಟ್ರಿ, ಐಸು ಮತ್ತು ಮೊಟ್ಟೆ ಕಾಂಪ್ಲಿಮೆಂಟ್ರಿ ಬರುತ್ತೆ. ಹಂಗೆ ಈ ಕಡೆ ಬಂದರೆ ವೈಟ್ ರೈಸು ಮತ್ತು ರಸಮು ಇದು ಕೂಡ ಅನ್ಲಿಮಿಟೆಡ್ ಆಗಿ ಬರುವಂಥದ್ದು. ಫಸ್ಟ್ ನಾವು ಈ ಪೆಪ್ಪರ್ ಚಿಕನ್ ಅಂತ ಹೇಳಿದ್ವಲ್ಲ ಅದನ್ನ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಬಡ 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 ಪೀಸು ಹೇಗಿದೆ ನೋಡಿ. ಯಪ್ಪ, ಇದರಲ್ಲಿ ಬರೀ ಪೀಸ್ ಇದೆಯೋ ಮಾಂಸನೋ ಮೂಳೆನೋ ಒಂದು ಗೊತ್ತಾಗ್ತಾ ಇಲ್ಲ. ಬಟ್ ಒಂಥರ ಟೆಂಪ್ಟಿಂಗ್ ಆಗಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಬೆಸ್ಟ್ ಟೇಸ್ಟು. ಫಸ್ಟ್ ಬೇಡಲ್ಲಿ ನಿಮ್ಗೆ ಗೊತ್ತಾಗೋದು ಅವರ ಮೀಟ್ ಕ್ವಾಲಿಟಿ ಗೈಸ್, ಅದಂತೂ ಹೇಳಲೇಬೇಕು. ಯಾಕಂದರೆ ಇವ್ರದೇ ಪೋಲ್ಟ್ರಿ ಇದೆ, ನಂತರ ಇವ್ರದೇ ಮಸಾಲಾ ಫ್ಯಾಕ್ಟ್ರಿನೂ ಇದೆ. ಅದಕ್ಕೋಸ್ಕರ ಕಾಸ್ಟ್ ಕಟ್ಟಿಂಗ್ ಮಾಡಿ 217 rupees 100 ಕೊಡ್ತಾ ಇದೆ ಅಂತ ನಂಗೆ ಲಾಸ್ಟ್ ಟೈಮ್ ಅವ್ರು ಹೇಳಿದರು. ಬಟ್ ಟೇಸ್ಟ್ ಅಂತೂ ಪೆಪ್ಪರ್ ಚಿಕನ್ ಬೆಸ್ಟು. ಪೆಪ್ಪರ್ ಘಾಟ್ ಸ್ವಲ್ಪ ಜಾಸ್ತಿ ಇದೆ, ಒಂಥರ ರಗಡಾಗಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಖಾರ ಜಾಸ್ತಿ ಇರೋ ಥರ ಕಾಣಿಸುತ್ತೆ, ಬಟ್ ಹೆವಿ ಖಾರ ಅನ್ಸಲ್ಲ. ಒಂದು ಬೆಸ್ಟ್ ಟೇಸ್ಟು, ಬೆಸ್ಟ್ ಫ್ಲೇವರ್ನ ಕ್ಯಾರಿ ಮಾಡುವಂಥ ಒಂದು ಚಿಕನ್ ಅಂತಲೇ ಹೇಳ್ತೀನಿ. ಸ್ಟಾರ್ಟಿಂಗಿಂದ ಟೇಸ್ಟ್ ಮಾಡಿ ತುಂಬ ಇಷ್ಟಪಡ್ತೀರಾ. ಬಟ್ ಲೈಟಾಗಿ ಸಾಸಸ್ ಫ್ಲೇವರು, ಈ ಸೋಯಾ ಸಾಸಲ್ಲಿ ಆಗ್ತಾರಲ್ಲ ಅದರ ಫ್ಲೇವರ್ ಸ್ವಲ್ಪ ಔಟ್ ಆಗುತ್ತೆ ಸ್ವಲ್ಪ ಜಾಸ್ತಿಯಾಗೆ. ಬಟ್ ಮೀಟ್ ಕ್ವಾಲಿಟಿ, ಒಂದು ಟೇಸ್ಟು ಪೆಪ್ಪರ್ ಚಿಕನ್ ಅಂತೂ ಬೆಸ್ಟ್ ಅಂತಲೇ ಹೇಳ್ತೀನಿ. ಚಿಲ್ಲಿ ಚಿಕನ್, ನಾಟಿ ಸ್ಟೈಲ್ ಚಿಲ್ಲಿ ಚಿಕನ್ ಅಂತಲೇ ಹೇಳ್ಬೋದು. ಸ್ವಲ್ಪ ಗ್ರೇವಿಯಾಗಿರುತ್ತೆ. ಇದ್ರ ಜೊತೆಗೊಂದು ನಾನು ಪರೋಟ ಚಪಾತಿ ಇದ್ರೆ ಕ್ರೇಜಿ ಆಗಿರುತ್ತೆ. ಆ ಚಿಲ್ಲಿ ಚಿಕನ್ ಅಂದರೆ ಒಂದು ಕನ್ಸಿಸ್ಟೆನ್ಸಿ ಬರಬೇಕು. ಯಾವ ಥರ ಇದೆ ನೋಡಿ, ಫುಲ್ ಆ್ಯಂಡ್ ಫುಲ್ ಸಾಸಿ ಆಗಿರುತ್ತೆ ಅದು. ಗ್ರೇವಿ ನೋಡಿದ್ರೆ ರೊಟೇಟ್ ಮಾಡಿಕೊಂಡು ಆಹಾ, ಇಟ್ಸ್ ಸೋ 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 ಟೆಂಪ್ಟಿಂಗ್ ಗೈಸ್. ನೀವು ಯಾವುದೇ ಮೀಟ್ ತೊಗೊಳ್ಳಿ 1% ನಿಮಗೆ ಬೇಜಾರಲ್ಲ, ಅಷ್ಟು ಸಾಫ್ಟಾಗಿ ಪ್ರಾಪರ್ ಕನ್ಸಿಸ್ಟೆನ್ಸಿಲಿ ಬೇಯಿಸಿರ್ತಾರೆ ಅಂತಲೇ ಹೇಳ್ಬೋದು. ಟೇಸ್ಟ್ ಮಾಡುವ. ಒಂದು ಬೆಸ್ಟ್ ಚಿಲ್ಲಿ ಚಿಕನ್. ಆ ಖಾರ ಗೊತ್ತಾಗುತ್ತೆ, ನಾಲ್ಗೆ ಫುಲ್ ಆ್ಯಂಡ್ ಫುಲ್ಲು ಆಲ್ ಆಫ್ ಸಡನ್ ಅಟೆನ್ಷನ್ ನಿಂತು ಕೊಡುತ್ತೆ ಅಂತಲೇ ಹೇಳ್ಬೋದು. ಆ ಒಂದು ಟೇಸ್ಟ್ ಬರ್ಡ್ಸ್ಗೆ ಒಂದು ಫೀಲ್ ಕೊಡುತ್ತೆ. ಒಂದು ಬೆಸ್ಟ್ ಟೇಸ್ಟು. ಆ್ಯಸ್ ಯೂಶುವಲ್ ಮೀಟ್ ಕ್ವಾಲಿಟಿ ಬೆಸ್ಟ್ ಗೈಸ್. ಪೆಪ್ಪರ್ ಚಿಕನ್ ತಿಂದಾಗ ಅದಕ್ಕೊಂದು ಜಸ್ಟಿಫಿಕೇಶನ್ ಇರುತ್ತೆ, ಚಿಲ್ಲಿ ಚಿಕನ್ ತಿಂದಾಗ ಅದಕ್ಕೊಂದು ಜಸ್ಟಿಫಿಕೇಶನ್ ಇರುತ್ತೆ. ಕೊಡೋ ಕಾಸಿಗೆ ವರ್ತಾಗಿರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಇವಾಗ ಎಲ್ಲೇ ರೆಸ್ಟೋರೆಂಟ್ ನೀವು ಹೋದ್ರೂ ಕೂಡ ಮಿನಿಮಮ್ ಸ್ಟಾರ್ಟರ್ ಅಂದರೂ ಕೂಡ 200 300 ರೂಪಾಯಿ ಒಳಗೆ ಇದ್ದೇ ಇರುತ್ತೆ. ಇಲ್ಲಿ ಜಸ್ಟ್ 279 ಇಷ್ಟು ಕೊಡ್ತೀರಲ್ಲ, ಒಂಥರ ಗ್ರೇಟ್ ಅಂತಲೇ ಹೇಳ್ಬೋದು. ನನ್ನ ಕೇಳಿದ್ರೆ ಈ ಅನ್ಲಿಮಿಟೆಡ್ ಕಾನ್ಸೆಪ್ಟ್ಗಳಲ್ಲಿ ರೈಸ್ಗಿನ್ನ ಪೀಸ್ ಹೊಡೆದ್ಬಿಡಿ, ಕೊಡೋ ಕಾಸಿಗೆ ಫುಲ್ ಆ್ಯಂಡ್ ಫುಲ್ ವರ್ತಾಗಿರುತ್ತೆ ಅಂತ ಹೇಳ್ತೀನಿ. ಅದು ಇಷ್ಟು ಟೇಸ್ಟ್ ಆಗಿ ಕೊಟ್ಟರಂತೂ ಭಾರಿಯಾಗಿರುತ್ತೆ. ಈ ಚಿಲ್ಲಿ ಚಿಕನ್ ಪೀಸ್ ಸ್ವಲ್ಪ ತಗೊಂಡು ಆ ಗ್ರೇವಿನೂ ತಗೊಂಡು ಆಹಾ ಅಲ್ಟಿಮೇಟ್ ತಿಂತಾನೆ ಇರ್ಬೇಕಂತ ಅನಿಸ್ತಾ ಇದೆ. ಬಟ್ ಸ್ವಲ್ಪ ಖಾರ ಲೈಟಾಗಿ ಗೊತ್ತಾಗ್ತಿದೆ ತಿಂತ ಬೆಸ್ಟ್ ಗ್ರೇವಿಗಳು ಈ ಚಿಲ್ಲಿ ಚಿಕನ್ ಅಂತೂ ಅಲ್ಟಿಮೇಟ್ ಆಗಿದೆ. ಆ ಖಾರ ಒಂಥರ ಚೆನ್ನಾಗಿದೆ ಅಂತ ಹೇಳ್ಬೋದು. ಖಾರ ಘಾಟ್ ಗೊತ್ತಾಗಲ್ಲ, ಒಂಥರ ಹೆವಿನೆಸ್ ಗೊತ್ತಾಗಲ್ಲ, ಉರಿ ಗೊತ್ತಾಗಲ್ಲ. ಬಟ್ ಒಂಥರ ಫ್ಲೇವರ್ ಆಗಿದೆ ಆ ಖಾರ ಅಂತೂ. ಪಕ್ಕ ಟ್ರೈ ಮಾಡಿ ಚಿಲ್ಲಿ ಚಿಕನ್, ತುಂಬ ಇಷ್ಟಪಡ್ತೀರಾ. ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಪೀಸ್ ಇದ್ದಾಗ ರೈಸ್ ಸೈಡ್ ಬರೋಕ್ಕೆ ಒಂಥರ ಆಗುತ್ತೆ. ಬಟ್ ಬಿರಿಯಾನಿ ಎಲ್ಲ ತಿನ್ಬೇಕು ಅನ್ಸುತ್ತೆ. ಪರ್ಸ್ನಲಿ ನಾಟಿ ಸ್ಟೈಲ್ ಬಿರಿಯಾನಿ ಅಂದರೆ ಫೇವ್ರೇಟು. ಪೀಸ್ ಒಳ್ಳೊಳ್ಳೆ ಬಡ ಸೈಜ್ಗೆ ಹಾಕಿದ್ದಾರೆ ಗುರು. ಹೇಳಿದ್ನಲ್ಲ, ಜಸ್ಟ್ ಒಂದು ಪ್ರೆಸ್ ಕೊಡಿ, ಒಳ್ಳೆ ಸೈಜಲ್ಲಿ ಇರುವಂಥ ಕೋಳಿನ ಹೊಡ್ಬಿಡ್ತಾರೆ ಚಿಕ್ಕ ಕೇಜಲ್ಲೇ. ಸೊ ಸಾಫ್ಟ್ನೆಸ್ ಅಂತೂ ಕ್ಲೀನಾಗಿ ಕೊಡುತ್ತೆ. ಯಾವುದೇ ಥರ ಗ್ರೇವಿ ರೈತ ಗೀತ ಇಲ್ಲದೆ ಹಾಗೆ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಸೇಮ್ ಟು ಸೇಮ್ ಫ್ಲೇವರ್. ನೀವು ಯಾವುದೇ ಬ್ರಾಂಚಲ್ಲಿ ಟೇಸ್ಟ್ ಮಾಡಿ ಒಂದೇ ಥರ ಫ್ಲೇವರ್ ಸಿಗುತ್ತೆ. ಬಿರಿಯಾನಿ ಅಂತೂ ಟಾಪ್ ನಾಚ್ ಗುರು. ನಮ್ಮ ಏರಿಯಲ್ಲಿ 279 rupeesಗೆ ಫಸ್ಟ್ ಟೈಮ್ ಅನ್ಲಿಮಿಟೆಡ್ ಅಂತ ಕೇಳ್ಪಡ್ತೀನಿ. ಬಿಕಾಸ್ ನಮ್ಮ ಏರಿಯಲ್ಲಿ ಒಂದು 2-3 ಕಡೆ ಇದೆ. ಬಟ್ 299 rupees 349 rupees ಆ ರೇಂಜ್ಗೆ ಬರುತ್ತೆ. ಬಟ್ ಫಸ್ಟ್ ಟೈಮ್ 279 rupees. ಪಕ್ಕದಲ್ಲಿ KSID ಇದೆ. ಕಾಲೇಜ್ ಹುಡುಗರಂತೂ ಪಾರ್ಟಿ ಗಿಟ್ಟಿ ಕೊಡಿಸ್ಬೇಕಂದ್ರೆ ಆರಾಮಾಗಿ ನುಗ್ಬಿಡಿ, ಆರಾಮಾಗಿ ತಿನ್ಕೊಂಡು ಬಂದು. ನಾವು ಬರಬೇಕಂದ್ರೆ ಕಾಲೇಜ್ ಹುಡುಗರು ಬಂದರು, ಹೆವಿ ಜನ ಬ್ಯಾಟಿಂಗು. ಸೊ ಬನ್ನಿ ಟೇಸ್ಟ್ ಮಾಡಿ, ತುಂಬ ಇಷ್ಟಪಡ್ತೀರಾ. ಪಾರ್ಕಿಂಗ್ ಫೆಸಿಲಿಟಿ ಇದೆ, ಆರಾಮಾಗಿ ಬರ್ಬೋದು. ಈ ಹಿಡನ್ ಚಾರ್ಜಸ್ ಟೈಪಲ್ಲಿ ಏನಿಲ್ಲ. 279 rupees ಪ್ಲಸ್ GST ಇದ್ದೇ ಇರುತ್ತೆ. ಬಟ್ ಕೊಡೋ ಕಾಸ್ಗೆ ಬಂತಂತಾನೆ ಹೇಳ್ಬಿಡ್ತೀನಿ ನಾನು. ಚೆನ್ನಾಗಿದೆ. ಯೂಶ್ವಲಿ ಚಿಕನ್ ಬಿರಿಯಾನಿ ಪೀಸ್ ನನಗೆ ಅಷ್ಟು ಇಷ್ಟ ಆಗಲ್ಲ. ಈ ಥರ ಸ್ಟಾರ್ಟರ್ಸಲ್ಲಿ ಅಂತೂ ತುಂಬ ಇಷ್ಟ ಆಗುತ್ತೆ. ಬಿರಿಯಾನಿ ರೈಸ್ ಪರ್ಸನಲಿ ಇಷ್ಟ ಆಗುತ್ತೆ ನನಗೆ. ಬೆಸ್ಟ್ ಟೇಸ್ಟ್. ಹಂಗೇ ರೈಸ್ನ ಸ್ಪ್ರೆಡ್ ಮಾಡ್ಕೊಬಿಡಿ. ಅಂಡ ಕೊಟ್ಟವ್ರೆ, ಅಂಡಾನ ಈ ಥರನೇ ತಿನ್ನಿ, ತುಂಬ ಇಷ್ಟಪಡ್ತೀರ. ಎಲ್ಲೋ ತಗೊಳ್ಳಿ, ಅಷ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಬಿಡಿ ಆ ರೈಸ್ ಒಟ್ಟಿಗೆ.
YTD ಈ ಚಿಲ್ಲಿ ಚಿಕನ್ದು ಪೀಸೇ ಇಲ್ಲ ಗುರು, ಎಲ್ಲ ನಾನೇ ಖಾಲಿ ಮಾಡಿಬಿಟ್ಟಿದ್ದೀನಿ. PCD ಆ ಗ್ರೇವಿ ಅಂತೂ ಹೈಲಿ ರೆಕಮೆಂಡೆಡು. ಹಿಂಗೆ ಇಟ್ಟು ಇದನ್ನು ಮುಚ್ಚಿ ಹಿಂಗೆ ತಿಗ್ಲಿ ಸಾಗಿದೆ ಅಂತ ಟೇಸ್ಟ್ ಅಂತಾನೆ ಹೇಳ್ಬೋದು. ಒಂದು ಬೆಸ್ಟ್ ಟೇಸ್ಟು, ಮಿಕ್ಸ್ಡ್ ಫ್ಲೇವರ್ ಸಿಗುತ್ತೆ. ರೈಸ್ ಒಟ್ಟಿಗೆ ಎಲ್ಲೋ ಮಿಕ್ಸ್ ಆದಾಗ ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿ ಕೊಟ್ಬಿಡುತ್ತೆ. ನಂತರ ಲೈಟಾಗಿ ಒಂದು ಮೀಟ್ ಟೆಕ್ಸ್ಚರು, ನಂತರ ಚಿಲ್ಲಿ ಚಿಕನ್ ಇಟ್ಕೊಂಡು ತಿಂದಾಗ ಒಂದು ಸ್ಪೈಸಿ, ಒಂದು ಕ್ರೀಮಿ, ಆಲ್ ಇನ್ ಆಲ್ ಫ್ಲೇವರು ಒಂದೇ ಸಲ ನಿಮ್ಗೆ ಬಾಯಿ ಸಿಗುತ್ತೆ. ಈ ಥರ ತಿನ್ನಿ, ಮೆಸ್ಸಿ ಅಂತ ಅನ್ಕೊಳ್ಳಿ, ಬಟ್ ಬೆಸ್ಟ್ ಟೇಸ್ಟಲ್ಲಿ ಎಂಜಾಯ್ ಮಾಡಬೇಕಾದ್ರೆ ಈ ಥರ ಒಂದು ಬೆಸ್ಟ್ ಚಾಯ್ಸ್. ಕೊನೆ ಸ್ಟಾರ್ಟರ್ ಗುಂಟೂರು ಚಿಕನ್, ಇದು ಸ್ಪೈಸಿ ಗುರು. ಆಲ್ರೆಡಿ ಚಿಲ್ಲಿ ಚಿಕನ್ ತಿಂದೆ ಬಾಯಿ ಖಾರ ಹೊಡಿತಿದ್ದು ನನಗೆ. ವಾವ್, ಮಗು 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 ಹೂವು ಮುಟ್ದಂಗೆ ಆಗೋಯ್ತು ನೋಡಿ. ಮುಟ್ಟಿದ ತಕ್ಷಣ ವಿಧವಾದ ಇವನಂತೂ ಈ ಮಸಾಲ ಒಟ್ಟಿಗೆ. ಟೇಸ್ಟ್ ದಿಸ್. ಈ ಹೋಟೆಲ್ ಸ್ಪೆಷಲ್ ತಂದೂರಿನೇ ಮರ್ತೋದ್ನಲ್ ಗುರು. ಕೊನೆ ಸ್ಟಾರ್ಟರ್ ತಂದೂರಿ, ಅದನ್ನ ಟೇಸ್ಟ್ ಮಾಡೋಣ. ಗುಂಟೂರು ಚಿಕನ್. ಇದೊಂಥರ ಸಾಸಿ, ಯಾವುದು ಚಿಲ್ಲಿ ಚಿಕನ್, ಇದೊಂಥರ ಮಸಾಲ. ಗುಂಟೂರು ಚಿಕನ್ ಮಸಾಲ ಆಗಿರುತ್ತೆ, ಬಟ್ ಆ ಖಾರ ಒಂದು ಕೊಡುತ್ತೆ ನಿಮಗೆ. ಇದಂತೂ ಈ ಚಿಲ್ಲಿ ಚಿಕನ್ ತಿಂದಾಗ ನಿಮಗೆ ಒಣಮೆಣಸಿನ್ಕಾಯಿ ಅಂತ ನೋಡಿ, ಹಸಿಮೆಣಸಿನ್ಕಾಯಿ ಖಾರ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಇದಂತೂ ಚಿಲ್ಲಿ ಪೌಡರ್ ಫ್ಲೇವರು, ಆ ಮಸಾಲ ಸ್ವಲ್ಪ ಜಾಸ್ತಿ ಗೊತ್ತಾಗುತ್ತೆ. ಬಟ್ ಪೀಸ್ ಆಸ್ ಯೂಶುವಲ್ ಚೆನ್ನಾಗೇ ಇದೆ. ಬಟ್ ಏನಪ್ಪ, ಒಳ್ಳೆ ಬ್ಯಾಟಿಂಗ್ ಮಾಡೋರು ಈ ಜಾಗಕ್ಕೆ ಕರ್ಕೊ ಬರ್ಬೋದು. ನುಗ್ಗಿಸ್ಕೊಂಡು ಬ್ಯಾಟಿಂಗ್ ಮಾಡ್ತೀರಾ, ಯಾಕಂದ್ರೆ ನಮ್ಗೆ ಆಗ್ತಾ ಇಲ್ಲ. ಎಲ್ಲ ವೆರೈಟಿಲಿ ಎರಡು ಪೀಸ್ ತಿನ್ಕೊಂಡು ಬರೋ ಅಷ್ಟಕ್ಕೆ ಹೊಟ್ಟೆ ಫುಲ್ ಆಗ್ಬಿಡುತ್ತೆ. ಬಟ್ ಅನ್ಲಿಮಿಟೆಡ್ ಕಾನ್ಸೆಪ್ಟ್ ಯಾವ ಥರ ಅಂದರೆ, ಎಲ್ಲ ಥರ ವೆರೈಟಿ ತಿನ್ಬೇಕು ನನಗೆ, ಬಟ್ ಕಡಿಮೆ ಬೆಲೆಗೆ ಬೇಕಂದ್ರೆ ಅವ್ರಿಗೆ ಒಂದು ಬೆಸ್ಟ್ ಕಾನ್ಸೆಪ್ಟ್. ಬಿಕಾಸ್ ಎಲ್ಲ ರುಚಿ ನೀವು ನೋಡ್ತೀರಾ, ಬಟ್ ಕಮ್ಮಿ ಕಾಸು ಕೊಡ್ತೀರಾ. ಅದಕ್ಕೆ ಒಂದು ಬೆಸ್ಟ್ ಅಂತಲೇ ಹೇಳ್ತೀನಿ. ಗುಂಟೂರು ಚಿಕನ್ ಆಂಧ್ರ ಸ್ಟೈಲ್ ನೀವು ಇಷ್ಟಪಡೋರು ಇದನ್ನು ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ತಂದೂರಿ ಯಪ್ಪ, ಸ್ಮೋಕಿ ಕಾರ್ನರ್ಸು, ಆ ಮಸಾಲ, ಆ ಕೋಟಿಂಗು ಹೇಗಿದೆ ನೋಡಿ. ಮುಟ್ಟಬೇಕಾದ್ರೆ ಒಂದು ರಫ್ ಆಗಿದೆ ಮೇಲ್ಗಡೆ ಒಂದು, ಬಟ್ ಒಳಗಡೆ ಸಾಫ್ಟ್. ಇಟ್ಸ್ ಟೇಸ್ಟ್ ಇಸ್ ತಂದೂರಿ ಚಿಕನ್. ಅಥೆಂಟಿಕ್ ಡೆಡಿಕೇಟೆಡ್ ತಂದೂರಿ ಕೊಡ್ತಿದ್ವಿ ಒಂದಿತ್ತು ಒಳ್ಳೆ. ಯಾವುದೋ ಮಸಾಲ ಹಾಕ್ಬಿಟ್ಟು ನಿಮಗೆ ಹೀಟ್ ಮಾಡಿ ಕೊಡುವಂಥದ್ದಲ್ಲ, ಪ್ರಾಪರ್ ತಂದೂರಿ ಮಸಾಲ. ಆ ಸ್ಮೋಕಿ ಕಾರ್ನರ್ಸ್ ಅಂತೂ ಒಂದು ಪ್ರಾಪರ್ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಒಂದು ಬೆಸ್ಟ್ ಟೇಸ್ಟಲ್ಲಿ ಇರುವಂಥ ತಂದೂರಿ ಚಿಕನ್. 4 ಸ್ಟಾರ್ಟರ್ ಇದೆ. ನನ್ನ ಪರ್ಸನಲ್ ಫೇವ್ರೇಟ್ ಯಾವುದಂದ್ರೆ 3 ಹೇಳ್ತೀನಿ: ತಂದೂರಿ ಚಿಕನ್, ಚಿಲ್ಲಿ ಚಿಕನ್, ಪೆಪ್ಪರ್ ಚಿಕನ್. ಗುಂಟೂರು ಇಷ್ಟು ಚೆನ್ನಾಗಿದೆ, ಬಟ್ ನಮ್ಗೆ ಸೆಟ್ ಆಗಿಲ್ಲ. ಈ 3 ಅಂತೂ ಅಡಿಪೋಳಿ ಟೇಸ್ಟು, ಕೊಡೋ ಕಾಸ್ಗಂತೂ ಅಲ್ಟಿಮೇಟ್ ವರ್ತು. ಆ ಟೇಸ್ಟ್ ಅಂತೂ ನಿಮಗೆ ಟಿಪ್ ಆಫ್ ದ ಟಂಗಲ್ಲಿ ನಿಮಗೆ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತೀರಿ. ಬೆಸ್ಟು ತಂದೂರಿ, ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ಇದನ್ನ ಖಾಲಿ ಮಾಡಿ ನಂತರ ರೈಸ್ ತಿನ್ಬೇಕು. ಸೊ ನನಗೆ ಈಗಲೇ ಫುಲ್ ಆಗಿದೆ. ನಾನು ವೈಟ್ ರೈಸು ರಸಮ್ಮು ಬೇಡ, ವಾಪಸ್ ಕೊಟ್ಟು ಬರ್ತೀನಿ. ಆ್ಯಂಡ್ ಮೇನ್ ಪಾಯಿಂಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಳ್ಳಿ. ಊಟನಂತೂ ವೇಸ್ಟ್ ಮಾಡೋಕೆ ಹೋಗ್ಬಿಡಿ. ಇದನ್ನ ನೋಡ್ಬಿಟ್ಟು ನಾನು ವೇಸ್ಟ್ ಮಾಡ್ತೀನಿ ಅಂತ ಅನ್ಕೋತಾರೆ, ದೇವರಣಿಗೆ ವೇಸ್ಟ್ ಆಗಲ್ಲ. ಪ್ರತಿಯೊಂದು ಐಟಮ್ ಖಾಲಿ ಹೋಗ್ಬಿಟ್ಟು ನಂತರ ನಾವು ಹೊರಡೋದು. ಐಸ್ ಕ್ರೀಮ್ ಹೇಳ್ದಂಗೆ ಐಸ್ ಕ್ರೀಮ್ ಮಾಡೋದು, ಮಿಲ್ಕ್ ಶೇಕ್ ಈಗ ಭಾರಿ ಇದೆ ಗುರು ಐಸ್ ಕ್ರೀಮ್ ಅಂತೂ. ಓಕೆ, KSIT ಬ್ಯಾಕ್ ಗೇಟು, ರಘುನಹಳ್ಳಿ, ಕನಕಪುರ ಮೈನ್ ರೋಡ್ ಅಂತ ಹೇಳ್ತೀನಿ. ಎಕ್ಸಾಕ್ಟ್ ಲೊಕೇಶನ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. 299 rupees ಪ್ಲಸ್ GST ಗೈಸ್. ಒಳ್ಳೆ ಆಫರು, ಒಳ್ಳೆ ಐಟಮು. ಫ್ಯಾಮಿಲಿ ಜೊತೆ ಕೂಡ ಬರ್ಬೋದು. ಒಂದು ಬೆಸ್ಟ್ ಆಂಬಿಯನ್ಸ್ ಅಲ್ಲಿ ಫುಡ್ಸ್ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪಕ್ಕದಲ್ಲಿ ನಿಮ್ಗೆ AC ಡೈನಿಂಗ್ ಇದೆ, ಇಲ್ಲಿ ನಾನ್ AC ಡೈನಿಂಗ್ ಇದು. ಸೊ ಬಂದು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ರೆಕಾರ್ಡ್ ಮಾಡಿ ಗೈಸ್. ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್. ಬಾಯ್.